ಒಂದೇ ಒಂದು ಮಣಿಗೋಸ್ಕರ ಮೂರು ಲೋಕದ ಜನಾಂಗದವರು ಕಿತ್ತಾಡ್ತಾ ಇರ್ತಾರೆ. ಯಾಕೆಂದ್ರೆ ಅಷ್ಟು ಪವರ್ಫುಲ್ ಆಗಿರುತ್ತೆ ಆ ಒಂದು ಮಣಿ. ಕೊನೆಗೆ ಈ ಒಂದು ಪವರ್ಫುಲ್ ಆಗಿರುವಂತ ಮಣಿ ಯಾರ ಕೈಗೆ ಹೋಗಿ ಸೇರುತ್ತೆ, ಈ ಒಂದು ಮಣಿನ ಪಡ್ಕೊಂಡಿರುವಂತಹ ಜನಾಂಗದವರು ಅದನ್ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ತಾರೆ ಅಂತ ಇವತ್ತು ನಾವು ಈ ಮೂವಿಲ್ ನೋಡೋಣ. ಅಂದಾಗೆ ಈ ಮೂವಿ ಹೆಸರು ಲೆಜೆಂಡ್ ಆಫ್ ದಿ ನಾಗಾ ಪ್ಯಾರಲ್ಸ್. ಮತ್ತೆ ಹಾಗೆ ರೀಸೆಂಟ್ ಆಗಿ ನಾನೊಂದು ಜಾಕ್ ಹಂಟರ್ ಅಂಡ್ ದಿ ಲಾಸ್ಟ್ ಟ್ರೆಜರ್ ಆಫ್ ಉಗ್ರೇಟ್ ಅಂತ ಒಂದು ಮೂವಿನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಇನ್ನೂ ಯಾರಾದ್ರೂ ಈ ಮೂವಿ ನೋಡಿಲ್ಲ ಅಂದ್ರೆ ಎಂಡಿಸ್ನ ಬರುತ್ತೆ, ಹೋಗಿ ನೋಡಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ನ ಮಾಡಿ. ಸರಿ, ಕತೆ ಒಳಗಡೆ ಹೋಗೋಣ ಬನ್ನಿ. ಮೂವಿಯ ಓಪನಿಂಗ್ ಸೀನ್ನಲ್ಲೇ ನಮಗೊಂದು ಕಥೆನ ಹೇಳ್ತಾರೆ. ಸುಮಾರು ವರ್ಷಗಳ ಹಿಂದೆ ಈ ಭೂಲೋಕದ ಮೇಲೆ 3 ತರದ ಜನಾಂಗದವ್ರು ಇರ್ತಾರೆ. ಮೊದಲನೆಯವರು ಮಾನವನ ಜನಾಂಗ, ಇವರು ಭೂಮಿ ಮೇಲೆ ಇರ್ತಾರೆ. ಹಾಗೆ ಎರಡನೆಯವರು ವಿಂಗ್ ಟ್ರೈಬ್ ಅಂದ್ರೆ ರೆಕ್ಕೆಗಳಿರುವಂತ ಒಂದು ಜನಾಂಗ, ಇವರು ಆಕಾಶದಲ್ಲಿ ಇರ್ತಾರೆ. ಹಾಗೆ ಮೂರನೆಯವರು ನಾಗ ಜನಾಂಗ ಅಂತ, ಇವರು ಪಾತಾಳ ಲೋಕದಲ್ಲಿ ಇರ್ತಾರೆ. ಈ ನಾಗ ಜನಾಂಗದವ್ರ ಹತ್ರ ಒಂದು ತುಂಬಾನೇ ಸ್ಪೆಷಲ್ ಫುಲ್ ಆಗಿರುವಂತ ಒಂದು ಮಣಿ ಇರುತ್ತೆ. ಆ ಮಣಿ ಹೆಸರು ಬಂದ್ಬಿಟ್ಟು ನಾಗಾ ಪರ್ಲ್ಸ್ ಅಂತ. ಈ ಒಂದು ಮಣಿಗೆ ಯಾರನ್ನು ಬೇಕಾದ್ರೂ ಬದುಕಿಸುವಂತ ಶಕ್ತಿ ಕೂಡ ಇರುತ್ತೆ. ಹಾಗೆ ಈ ಒಂದು ಮಣಿನ ಉಪಯೋಗಿಸ್ಕೊಂಡು ಏನು ಬೇಕಾದ್ರೂ ಮಾಡುವಂತ ಪವರ್ ಕೂಡ ಇರುತ್ತೆ. ಆಗ ಈ ಮಣಿಗೆ ಈ ರೀತಿಯಾದ ಒಂದು ಪವರ್ ಇದೆ ಅನ್ನೋ ಒಂದು ವಿಷಯ ಆಕಾಶ ಲೋಕದಲ್ಲಿ ಇರುವಂತಹ ರೆಕ್ಕೆಗಳಿರುವಂತಹ ಜನಾಂಗದ ರಾಜನಾದ ಹಜ್ಗರ್ಗೆ ಗೊತ್ತಾಗ್ಬಿಡುತ್ತೆ. ಹೀಗಾಗಿ ಹಜ್ಗರು ನಾಗ ಜನಾಂಗಕ್ಕೆ ಮೋಸ ಮಾಡಿ ಆ ಒಂದು ಮಣಿನ ಕಿತ್ಕೊಂಡ್ಬಿಡ್ತಾನೆ. ಕಿತ್ಕೊಂಡು ಭೂಲೋಕ ಹಾಗೆ ಪಾತಾಳ ಲೋಕ ಈ 2 ಲೋಕದ ಮೇಲೂ ಕೂಡ ನಾನು ಕಂಟ್ರೋಲ್ ನ ತಗೊಬೇಕು ಅನ್ನೋ ಒಂದು ಆಸೆನ ಇಟ್ಕೊಂಡಿರ್ತಾನೆ. ಅದೇ ರೀತಿ ಯುದ್ಧನು ಕೂಡ ಮಾಡ್ತಾನೆ. ಆದ್ರೆ ಮಾನವ ಜನಾಂಗ ಸುಮ್ನೆ ಬಿಡ್ತಾರ? ಈ ಒಂದು ಯುದ್ಧದಲ್ಲಿ ಮಾನವನ ಜನಾಂಗ ಏನ್ ಮಾಡುತ್ತೆ ಅಂದ್ರೆ, ಈ ರೆಕ್ಕೆಗಳಿರುವಂತ ಜನಾಂಗದವ್ರು ಆಕಾಶದಲ್ಲಿ ಇರ್ತಾರಲ್ಲ, ಆ ನಗರಕ್ಕೆ ಎನರ್ಜಿ ಕೊಡ್ತಾ ಇರೋದೇ ಆ ನಗರದ ಒಳಗಡೆ ಸ್ಟಾರ್ಡಸ್ ಅನ್ನೋ ಒಂದು ಫ್ಲವರ್ ಇರುತ್ತೆ. ಹೀಗಾಗಿ ಮಾನವರು ಹೋಗ್ಬಿಟ್ಟು ಆ ಸ್ಟಾರ್ಡಸ್ ಫ್ಲವರ್ ನ ನಾಶ ಮಾಡಿಬಿಡ್ತಾರೆ. ಹೀಗಾಗಿ ಏನಾಗುತ್ತೆ ಅಂದ್ರೆ, ಇವರಿದ್ದಂತಹ ಒಂದು ನಗರ ಇರುತ್ತಲ್ಲ, ಸ್ಕೈ ಸಿಟಿ, ಅದು ಸೀದಾ ನೆಲಕ್ಕೆ ಬೀಳುತ್ತೆ, ಅಂದ್ರೆ ಮಾನವನ ಲೋಕಕ್ಕೆ ಬೀಳುತ್ತೆ. ಮತ್ತೆ ಹಾಗೆ ಈ ರೆಕ್ಕೆಗಳು ಜನಾಂಗದವ್ರು ಇರ್ತಾರಲ್ಲ, ಅವ್ರ ಪವರ್ ಕೂಡ ಕಮ್ಮಿ ಆಗ್ಬಿಡುತ್ತೆ. ಯಾಕೆಂದ್ರೆ ಇವ್ರಿಗೆಲ್ಲ ಪವರ್ ಸಿಗ್ತಿದ್ದೆ ಆ ಸ್ಟಾರ್ಡಸ್ ಅನ್ನೋ ಒಂದು ಫ್ಲವರ್ ಇಂದ. ಇದರಿಂದ ಮಾನವರು ಈ ಯುದ್ಧದಲ್ಲಿ ಗೆದ್ದು ಬಿಡ್ತಾರೆ. ಹಾಗೆ ಹಜ್ಗರ್ ಹತ್ರ ಇದ್ದಂತಹ ಆ ಒಂದು ನಾಗಮಣಿಯನ್ನು ಕಿತ್ಕೊಂಡು ಅದನ್ನ ಒಂದು ಭದ್ರವಾಗಿರುವಂತಹ ಒಂದು ಜಾಗದಲ್ಲಿ ಲಾಕ್ ಮಾಡಿ ಇಟ್ಬಿಡ್ತಾರೆ. ಇದರಿಂದ ರೆಕ್ಕೆಗಳ ಜನಾಂಗ ನಾಶ ಆಗ್ಬಿಡುತ್ತೆ. ಆದ್ರೆ ಹಜ್ಗರ್ಗೆ ಇದು ತುಂಬಾನೇ ಕೋಪ ಬರುತ್ತೆ. ಅವನಿನ್ನೂ ತನ್ನ ರಿವೆಂಜ್ ನ ತೀರ್ಸ್ಕೊಳ್ಳೋದಕ್ಕೆ ಕಾಯ್ತಾ ಇರ್ತಾನೆ. ಇಲ್ಲಿಂದ ಸೀನ್ ಕಟ್ ಆಗಿ ನಾವು ನಿಕಾಂಗ್ ಅನ್ನೋ ಒಂದು ಹುಡುಗನ್ನ ನೋಡ್ತೀವಿ. ಇವನ್ನ ಕೆಲವು ಹುಡುಗರು ಹೊಡಿತಾ ತುಂಬಾನೇ ರೇಗಿಸ್ತಾ ಇರ್ತಾರೆ. ಯಾಕೆಂದ್ರೆ ನಿಕಾನ್ನ ಬಲಗೈನ ಅಂಗೈಯ ಮೇಲ್ಗಡೆ ಬ್ಲೂ ಕಲರ್ ಗೆ ಹೊಳಿತಾ ಇರುತ್ತೆ ಆ ಕೈ. ಹೀಗಾಗಿ ಇವನು ಬೇರೆ ಜನಾಂಗದವನು ನಿಕಾನ್ಗೆ ತುಂಬಾನೇ ಹೊಡಿತಾ ಅವನ ಕೈಯನ್ನ ಕೊಯ್ದು ಬಿಡ್ತಾರೆ. ಅದರಲ್ಲಿ ಏನಿದೆ ಅಂತ ನೋಡ್ಬೇಕು ಅಂತ. ಆದ್ರೆ ನಿಕಾಂಗು ಅವರಿಂದೆಲ್ಲ ತಪ್ಪಿಸ್ಕೊಂಡು ಆ ಜಾಗನೆ ಬಿಟ್ಬಿಟ್ಟು ತುಂಬಾ ದೂರ ಬಂದ್ಬಿಡ್ತಾನೆ. ಹೀಗಾಗಿ ನಿಕಾಂಗು ಒಬ್ಬ ಕಳ್ಳ ಆಗಿ ಬದಲಾಗ್ತಾನೆ. ಇವನು ಎಷ್ಟು ಚೆನ್ನಾಗಿ ಕದೀತಾನೆ ಅಂದ್ರೆ ಒಂದು ಬ್ರಿಲಿಯಂಟ್ ಆಗಿ ಕದೀತಾನೆ ಇವನು. ಹಾಗೆ ನಿಕಾಂಗ್ ನ ಜೊತೆಗೆ ಒಂದು ಪೆಟ್ಟು ಕೂಡ ಇರುತ್ತೆ. ಇದ್ರ ಹೆಸರು ಪಪ್ಪು ಅಂತ. ಈ ಪಪ್ಪು ಚಿಕ್ಕ ವಯಸ್ಸಿಂದನೂ ಕೂಡ ನಮ್ ಹೀರೋ ಜೊತೆಗೆ ಇರುತ್ತೆ. ಮತ್ತೆ ನಮ್ ಹೀರೋ ಇದಕ್ಕೂ ಕೂಡ ಕದಿಯೋದು ಹೇಗೆ ಅಂತ ಹೇಳ್ಕೊಟ್ಬಿಟ್ಟು ಇವರಿಬ್ರು ಕೂಡ ದೊಡ್ಡ ಕಳ್ಳರಾಗ ಹೋಗ್ಬಿಟ್ಟಿರ್ತಾರೆ. ನಮ್ ಹೀರೋ ಒಂದು ಹೋಟೆಲ್ ಅಲ್ಲಿ ಊಟ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಅವಾಗ ಒಬ್ಬ ವ್ಯಕ್ತಿ ಇವನ ಹತ್ರ ಬಂದ್ಬಿಟ್ಟು, ನಮ್ಮ ಬಾಸ್ ನ ಮನೆಯಲ್ಲೇ ನೀನು ಕಳ್ತನ ಮಾಡ್ತೀಯ ಅನ್ಬಿಟ್ಟು ಅವನ್ಗೆ ಹೊಡೆಯಕ್ಕೆ ಬರ್ತಾನೆ. ಹೀಗಾಗಿ ನಮ್ ಹೀರೋ ಅವನ ಜೊತೆಗೆ ಮಸ್ತಾಗಿ ಫೈಟ್ ಮಾಡ್ತಾನೆ. ಆದ್ರೆ ಇನ್ನೂ ಜಾಸ್ತಿ ಬಂದಂತ ಗಾರ್ಡ್ಸು ನಮ್ ಹೀರೋಗೆ ಹೊಡೆದ್ಬಿಟ್ಟು ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಆಗ ಅದೇ ಜಾಗಕ್ಕೆ ಇವ್ರನ್ನ ಒಬ್ಬ ಬಾಸ್ ಬರ್ತಾನೆ. ಇವಳೊಂದು ಲೇಡಿ ಆಗಿರ್ತಾಳೆ. ಆ ಲೇಡಿ ಇವನ ಹತ್ರ ಬಂದ್ಬಿಟ್ಟು, ನೀನು ನನ್ನ ಮನೆಯಲ್ಲೇ ಕದೀತೀಯ, ಅಷ್ಟೊಂದು ಧೈರ್ಯ ಇದೆಯಾ ನಿನಗೆ ಅಂತ ಹೇಳ್ಬಿಟ್ಟು ಇವನ ಸಾಯಿಸೋದಕ್ಕೆ ಅಂತ ಹೇಳ್ತಾರೆ. ಆವಾಗ ನಿಕಾಂಗ್ ಕೂಡ ಏನ್ ಹೇಳ್ತಾನೆ ಅಂದ್ರೆ, ನನ್ನಿಂದ ತಪ್ಪಾಯ್ತು, ಕ್ಷಮಿಸ್ಬಿಡು, ಬೇಕಾದ್ರೆ ನಾನು ನಿನ್ಗೆ ಏನಾರು ಒಂದು ಕೆಲಸ ಮಾಡ್ಕೊಡ್ತೀನಿ, ನೀನ್ ಏನ್ ಬೇಕಾದ್ರೂ ಹೇಳು, ನಾನು ಅದನ್ನ ನಿನ್ಗೆ ತಗೊಂಬಂದ್ ಕೊಡ್ತೀನಿ ಅಂತ ಹೇಳ್ತಾನೆ. ಹೀಗಾಗಿ ಆ ಒಂದು ಲೇಡಿ ಇವನ್ಗೆ ಒಂದು ಕೆಲ್ಸನ ಹೇಳ್ತಾಳೆ. ನಮ್ಮ ಹೀರೋ ಇರುವಂತ ಒಂದು ರಾಜ್ಯದ ಹೆಸರು ಬಂದ್ಬಿಟ್ಟು ಉರುಕ್ ಅಂತ. ಈ ಉರುಕ್ ನ ರಾಜ್ಯದೊಳಗಡೆ ಒಂದು ಚಿಕ್ಕ ಜಾಗ ಇರುತ್ತೆ, ಅದರ ಹೆಸರು ಪೊಲೀಸ್ಕೋ ಅಂತ. ಈ ಪೊಲೀಸ್ಕೋ ಬೇರೆ ಯಾವ್ದು ಜಾಗ ಆಗಿರೋದಿಲ್ಲ, ಇದು ಸ್ಕೈ ಸಿಟಿ ಆಗಿರುತ್ತೆ. ರೆಕ್ಕೆಗಳಿರುವಂತ ಜನಾಂಗದವರ ನಗರ ಡೆಸ್ಟ್ರಾಯ್ ಆಗ್ತಿದ್ದಂಗೆ ಭೂಮಿಗೆ ಬಂದು ಬಿತ್ತು ಅಂತ ಅದು ಇದೇ ಜಾಗದಲ್ಲಿ ಬಿದ್ದಿರುತ್ತೆ. ಹೀಗಾಗಿ ಆ ಜಾಗದಲ್ಲಿ ಕೆಲವು ಜನರು ವಾಸ ಮಾಡೋಕೆ ಶುರು ಹಚ್ಕೊಂಡಿರ್ತಾರೆ. ಈಗ ಈ ಲೇಡಿ ಕೊಟ್ಟಂತ ಕೆಲಸ ಏನಪ್ಪಾ ಅಂದ್ರೆ, ಆ ಪೊಲೀಸ್ಕೋದ ರಾಜನ ಮನೆ ಒಳಗಡೆ ತುಂಬಾನೇ ಅಮೂಲ್ಯವಾದ ವಸ್ತುಗಳು ಇಟ್ಟಿರ್ತಾರೆ. ಹೀಗಾಗಿ ನೀನು ಅದ್ರಲ್ಲಿ ಯಾವ್ದಾದ್ರು ಒಂದು ವಸ್ತುನ ನನಗೆ ಕತ್ಕೊಂಬಂದ್ ಕೊಡ್ಬೇಕು, ಅವಾಗ ನಿನ್ ಸಾಲ ಎಲ್ಲ ಮನ್ನಾ ಆಗುತ್ತೆ ಅಂತ. ಹೀಗಾಗಿ ಇವನು ಕೂಡ ಅದನ್ನ ಕತ್ಕೊಂಬರೋದಕ್ಕೆ ಒಪ್ಕೊಂಡ್ಬಿಡ್ತಾನೆ. ಆ ಪೊಲೀಸ್ಕೋ ಅನ್ನೋ ಒಂದು ಜಾಗದಲ್ಲಿ
ಒಂದು ದಿನ ಆಚರಣೆ ಮಾಡ್ತಾರೆ. ಅದ್ ಯಾವ ತರ ಅಂದ್ರೆ ಆ ಪೊಲೀಸ್ ಕೋದ ರಾಜ ಅವನು ಕಲೆಕ್ಟ್ ಮಾಡಿ ಇಟ್ಕೊಂಡಿರುವಂತಹ ವಿಭಿನ್ನ ವಸ್ತುಗಳು ಹಾಗೆ ಮ್ಯಾಜಿಕಲ್ ಶಕ್ತಿ ಇರುವಂತಹ ಕ್ರಿಯೇಚರ್ಗಳು ದೊಡ್ಡ ದೊಡ್ಡ ಶ್ರೀಮಂತರನ್ನ ಆ ಜಾಗಕ್ಕೆ ಕರೆಸಿ ಪ್ರೆಸೆಂಟ್ ಮಾಡ್ತಾನೆ. ಅದೇ ಒಂದು ದಿನನ ಉಪಯೋಗಿಸ್ಕೊಂಡು ನಮ್ ಹೀರೋ ಕದಿಬೇಕು ಅಂದ್ಬಿಟ್ಟು ಬರ್ತಾನೆ. ಮತ್ತೆ ನಮ್ ಹೀರೋ ಆ ಒಂದು ಅರಮನೆಯ ಬೇಸ್ಮೆಂಟ್ ಗೆ ಹೋದಾಗ ಇವನ್ಗೆ ಸ್ವರ್ಣ ಕುಂಡಲ ಸಿಗುತ್ತೆ. ಅದನ್ನ ಕದಿಬೇಕು ಅಂತ ಅನ್ಕೋತಿರ್ಬೇಕಾದ್ರೆ ಆ ಜಾಗಕ್ಕೆ ಸೈನಿಕರು ಬಂದಿರೋದ್ರಿಂದ ಅಲ್ಲೇ ಹೌಚಿಕೊಂಡ್ಬಿಡ್ತಾನೆ. ಆ ಸೈನಿಕರು ಕೂಡ ಸ್ವರ್ಣ ಕುಂಡಲ ತಗೊಂಡು ಹೋಗ್ತಾರೆ. ಆಗ ಅದೇ ಜಾಗಕ್ಕೆ 3 ವ್ಯಕ್ತಿಗಳನ್ನ ನಾವು ನೋಡ್ತೀವಿ. ಇವನ ಹೆಸರು ಜಗ್ಗರ್ ಅಂತ, ಮತ್ತೆ ಇವನ ಹೆಸರು ದುರಾಟ್ ಅಂತ, ಹಾಗೆ ಇವಳ ಹೆಸರು ಬುತಾನ್ ಅಂತ. ಇವ್ರು 3 ಜನ ಯಾರಾಗಿರ್ತಾರೆ ಅಂದ್ರೆ ಹಜ್ಗರ್ನ ಅಸಿಸ್ಟೆಂಟ್ ಗಳಾಗಿರ್ತಾರೆ. ಆಗ ಅದೇ ಜಾಗಕ್ಕೆ ಹಜ್ಗರ್ ಬಂದ್ಬಿಟ್ಟು ಆ ಜಾಗದ ರಾಜ ಮತ್ತೆ ಆ ಒಂದು ಪಾರ್ಟಿಗೆ ಬಂದಂತ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲರನ್ನು ಕೂಡ ಸಾಯಿಸ್ಬಿಟ್ಟು ಆ ಸ್ವರ್ಣ ಕುಂಡಲ ತಗೊಂಡು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ನಾಳೆ ಬೆಳಗ್ಗೆ ಹಾಕ್ತಿದ್ದಂಗೆನೆ ಒಬ್ಬ ಸೈನಿಕ ಈ ವಿಷಯನ ತಗೊಂಡು ಹೋಗ್ಬಿಟ್ಟು ಒರುಕ್ನ ರಾಜ್ಯದ ರಾಜನಿಗೆ ಈ ವಿಷಯನ ತಿಳಿಸ್ತಾನೆ. ಹೀಗಾಗಿ ಆ ರಾಜ ಈ ಒಂದು ಕೇಸ್ ನ ಸಾಲ್ವ್ ಮಾಡೋದಕ್ಕೆ ಟೈಗರ್ ಗ್ರೂಪ್ ನ ಅಲರ್ಟ್ ಮಾಡುತ್ತೆ. ಈ ಟೈಗರ್ ಗ್ರೂಪ್ ಅಂದ್ರೆ ಪೊಲೀಸ್ ನೋಡ್ತಾರ. ಈ ಒಂದು ಟೈಗರ್ ಗ್ರೂಪ್ ನ ಕಮಾಂಡರು ಈ ಒಂದು ಜಾಗಕ್ಕೆ ಬಂದು ಇನ್ವೆಸ್ಟಿಗೇಷನ್ ಮಾಡಕ್ಕೆ ಅಂತ ಬಂದಾಗ ಆ ಜಾಗದಲ್ಲಿ ಒಂದು ಹುಡುಗಿ ಮುಂಚೆನೆ ಇರ್ತಾಳೆ. ಇವಳ ಹೆಸರು ರೆವೆನ್ ಅಂತ. ರೆವೆನ್ ಆಕ್ಚುಲಿ ಒಬ್ಳು ರೆಕ್ಕೆ ಇರುವಂತ ಒಂದು ಜನಾಂಗದೋಳಾಗಿರ್ತಾಳೆ. ಆದ್ರೆ ಇವಳು ಮಾನವನ ಜನಾಂಗಕ್ಕೆ ಸಹಾಯ ಮಾಡ್ತಾ ಇವ್ರ ಜೊತೆ ಇರ್ತಾಳೆ. ಇವಳು ಕೂಡ ಒಬ್ಳು ಪೊಲೀಸ್ ನೋಡಾಗಿ. ಹೀಗಾಗಿ ಕಮಾಂಡರ್ ಕೂಡ ಏನ್ ಹೇಳ್ತಾನೆ ಅಂದ್ರೆ ಈ ಒಂದು ಕೇಸ್ಗೆ ನಿನ್ನ ಇನ್ವಾಲ್ವ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ನೀನು ಈ ಕೇಸ್ಗೆ ಇನ್ವಾಲ್ವ್ ಆದ್ರೆ ನಿನ್ಗೂ ಏನಾರ ಒಂದು ತೊಂದರೆ ಆಗುತ್ತೆ. ನೀನು ಇನ್ಮೇಲೆ ಈ ಒಂದು ಕೇಸ್ ಮೇಲೆ ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳ್ಬಿಡ್ತಾನೆ. ಈ ಕಡೆ ನಾವು ನಮ್ ಹೀರೋನ ನೋಡ್ತೀವಿ. ನೆನೆ ನೈಟು ಆ 3 ಜನ ಅಸಿಸ್ಟೆಂಟ್ ಗಳು ಈ ನಾಗ ಜನಾಂಗದವ್ರ ಹತ್ರ ಇದ್ದಂತಹ ಈ ಪವರ್ಫುಲ್ ಮಣಿ ಬಗ್ಗೆ ಮಾತಾಡ್ತಾ ಇರ್ತಾರೆ. ಅದನ್ನ ಕೇಳಿಸ್ಕೊಂಡ ಇವನು ಅದನ್ನ ಹುಡುಕ್ಬೇಕು ಅಂತಾನೆ ಈ ಜಾಗಕ್ಕೆ ಬಂದಿರ್ತಾನೆ. ಈ ಜಾಗದಲ್ಲಿ ಇರುವಂತ ಎಲ್ಲ ಕ್ಲೂನ ಕಲೆಕ್ಟ್ ಮಾಡ್ಕೊಂಡು ಒಂದು ಬೆಟ್ಟಗಳ ಒಳಗಡೆ ನದಿ ಹರಿತಿರುವಂತ ಒಂದು ಜಾಗಕ್ಕೆ ಬರ್ತಾನೆ. ಆ ಜಾಗಕ್ಕೆ ಬಂದಾಗ ತುಂಬಾನೇ ಕೆಲವು ಮಣಿಗಳು ಸಿಗುತ್ತೆ ಇವನ್ಗೆ. ಅದನ್ನೆಲ್ಲಾನು ಕೂಡ ಇವನ್ ಬ್ಯಾಗ್ಗೆ ತುಂಬ್ಕೋತಾ ಇರ್ತಾನೆ. ಆಗ ನೋಡ್ತಿದ್ದಂಗೆನೆ ಇವನ್ ಬಲಗೈಯಲ್ಲಿ ಬ್ಲೂ ಕಲರ್ ಲೈಟ್ ಹೊಳೆಯಕ್ಕೆ ಶುರುವಾಗುತ್ತೆ. ಇವನ್ನ ಒಂದು ಮ್ಯಾಗ್ನೆಟ್ ರೀತಿ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಒಂದು ತುಂಬಾನೇ ಸ್ಪೆಷಲ್ ಫುಲ್ ಆಗಿರುವಂತ ಒಂದು ಬಾಕ್ಸ್ ನ ಇವನ್ ಕೈಗೆ ಸಿಗೋ ರೀತಿ ಮಾಡುತ್ತೆ. ಇದರ ಒಳಗಡೆನೆ ಇರೋದು ಆ ಒಂದು ನಾಗ ಜನಾಂಗದವ್ರದ ಒಂದು ಪವರ್ಫುಲ್ ಮಣಿ. ಹೀಗಾಗಿ ನಮ್ ಹೀರೋ ಆ ಒಂದು ಬಾಕ್ಸ್ ನ ಹೊಡೆದಕ್ಕೆ ತುಂಬಾ ಟ್ರೈ ಮಾಡ್ತಾನೆ, ಆಗ್ತಾ ಇರೋದಿಲ್ಲ. ಆಗ ಅದೇ ಜಾಗಕ್ಕೆ ಜಗ್ಗರ್ ಬರ್ತಾನೆ. ಇವನು ಇಲ್ಲಿಗೆ ಯಾರು ಕಳ್ಸಿರ್ತಾರೆ ಅಂದ್ರೆ ಹಜ್ಗರ್ ಕಳ್ಸಿರ್ತಾನೆ ಈ ಒಂದು ಮಣಿನ ತಗೊಂಡ್ಬರೋದಕ್ಕೆ ಅನ್ಬಿಟ್ಟು. ಅದೇ ರೀತಿ ಇವನ ಹತ್ರ ಇದ್ದಂತ ಒಂದು ಬಾಕ್ಸ್ ನ ಕಿತ್ಕೊಳ್ಳಕ್ಕೆ ಅಂತ ಬಂದಾಗ ಇವನ್ ಜೊತೆ ಫೈಟ್ ನ ಮಾಡೋದಕ್ಕೆ ರೇವನ್ ಬರ್ತಾಳೆ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಈ ಜಗ್ಗರ್ ಹಾಗೆ ರೇವನ್ ಇಬ್ರು ಕೂಡ ಅಣ್ಣ ತಂಗಿದಿರು ಅಂತ. ರೇವನ್ ಕೂಡ ತನ್ನ ಅಣ್ಣನಿಗೆ ಹೇಳ್ತಾಳೆ, ನೀನ್ ಮಾಡ್ತಾ ಇರೋದು ತಪ್ಪು, ನೀನು ಅವ್ರ ಗ್ರೂಪ್ ನ ಬಿಟ್ಬಿಟ್ಟು ನಮ್ ಜೊತೆಗೆ ಬಾ, ನಾವೆಲ್ಲರೂ ಸೇರ್ಕೊಂಡು ಹಜ್ಗರ್ನ ತಾಡಿಯೋನಂತ. ಆದ್ರೆ ಇದು ಇವನ್ಗೆ ಇಷ್ಟ ಇರೋದಿಲ್ಲ. ಇವನ್ಗೂ ಕೂಡ ಕೋಪ ಇರುತ್ತೆ ಈ ಒಂದು ಮಾನವನ ಜನಾಂಗದ ಮೇಲೆ. ಇದರಿಂದ ಇವರಿಬ್ರು ಮಧ್ಯೆ ಒಂದು ಸೂಪರ್ ಆಗಿರೋ ಫೈಟ್ ನಡೆಯುತ್ತೆ. ಆಗ ಅದೇ ಜಾಗಕ್ಕೆ ಟೈಗರ್ ನ ಒಂದು ಗ್ರೂಪ್ ಅನ್ಬಿಡುತ್ತೆ. ಹೀಗಾಗಿ ಜಗ್ಗರು ಆ ಒಂದು ಮಣಿನ ಅಲ್ಲೇ ಬಿಟ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಅವನು ಹೋಗಾದ್ಮೇಲೆ ಕಮಾಂಡರ್ ಇವರಿಬ್ರು ಕೂಡ ಅರೆಸ್ಟ್ ಮಾಡ್ಬಿಡ್ತಾನೆ. ಯಾಕೆಂದ್ರೆ ಈ ರೇವನ್ಗೆ ಸ್ಟ್ರಿಕ್ಟ್ ಆಗಿ ಹೇಳಿರ್ತಾನೆ ಈ ಒಂದು ಕೇಸ್ ಮೇಲೆ ನೀನು ಇನ್ವೆಸ್ಟಿಗೇಷನ್ ಮಾಡಬಾರ್ದು ಅಂತ. ಆದ್ರೂ ಕೂಡ ಮಾಡಿರ್ತಾಳೆ. ಮತ್ತೆ ನಮ್ ಹೀರೋ ಇದನ್ನ ಕದಿಯಕ್ಕೆ ಬಂದಿರ್ತಾನೆ. ಹೀಗಾಗಿ ಇವರಿಬ್ರನ್ನ ಲಾಕ್ ಮಾಡ್ಬಿಟ್ಟಿರ್ತಾನೆ. ಲಾಕ್ ಮಾಡ್ಬಿಟ್ಟು ಇವರಿಬ್ರನ್ನ ಜೈಲಿಗೆ ತಗೊಂಡೋಗಿ ಹಾಕ್ಬಿಡ್ತಾರೆ. ಇಲ್ಲಿ ಹಜ್ಗರು ಜಗ್ಗರ್ಗೆ ಬೈತಾ ಇರ್ತಾನೆ, ಕೊಟ್ಟಿರೋ ಒಂದು ಕೆಲಸನೂ ನ್ಯಾವಾಗ ಮಾಡೋದಕ್ಕೆ ಆಗೋದಿಲ್ವ ನಿನ್ಗೆ ಅಂತ. ಆಗ ದುರಾಟ್ ಬಂದ್ಬಿಟ್ಟು ಆ ಒಂದು ನಾಗಮಣಿ ಟೈಗರ್ ಬ್ಯೂರೋದಲ್ಲಿ ಇದೆ ಅಂತ, ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೆ ಅಂತ. ಹೀಗಾಗಿ ಹಜ್ಗರು ದುರಾಟ್ನ ಕಳಿಸ್ತಾನೆ, ಹೋಗಿ ಅದನ್ನ ತಗೊಂಬಂದ್ಬಿಟ್ಟು. ಇಲ್ಲಿ ಇವರಿಬ್ರು ಜೈಲಲ್ಲಿ ಇರ್ಬೇಕಾದ್ರೆ ಅವಾಗ ಇವ್ರ ಹತ್ರ ಒಬ್ಬ ವ್ಯಕ್ತಿ ಬರ್ತಾನೆ. ಇವನ ಹೆಸರು ಹೆರ್ಲಿ ಅಂತ. ಆಕ್ಚುಲಿ ಹೇಳ್ಬೇಕಂದ್ರೆ ಇವನು ಈ ರಾಜ್ಯದ ರಾಜನ ಮಗನಾಗಿರ್ತಾನೆ. ಇವನ್ಗೆ ಒಂದು ಆಸೆ ಇರುತ್ತೆ, ತನ್ನ ತಂದೆಗೆ ನಾನೆಂತ ಬಹದ್ದೂರ್ ವ್ಯಕ್ತಿ ಅಂತ ತೋರಿಸ್ಬೇಕು ಅಂತ. ಅದಕ್ಕೋಸ್ಕರ ಇವನು ಹಜ್ಗರ್ನ ಹಿಡಿಬೇಕು ಅನ್ನೋದು ಡಿಸೈಡ್ ಮಾಡ್ಕೊಂಡಿರ್ತಾನೆ. ಅದೇ ರೀತಿ ನಮ್ಮ ಹೀರೋ ಹತ್ರ ಬಂದ್ಬಿಟ್ಟು ಸ್ವಲ್ಪ ಅಡ್ವಾನ್ಸ್ ನ ಕೊಟ್ಬಿಟ್ಟು, ನೀನು ನನಗೆ ಹಜ್ಗರ್ನ ಹಿಡಿಯೋದಕ್ಕೆ ಸಹಾಯ ಮಾಡಿದ್ರೆ ನಾನು ನಿನ್ಗೆ ಇನ್ನೂ ದುಡ್ಡನ್ನ ಕೊಡ್ತೀನಿ ಅಂತ ಹೇಳ್ತಾನೆ. ಮತ್ತೆ ಹಜ್ಗರು ಎಲ್ಲಿ ಸಿಗ್ತಾನೆ ಅಂತ ಕೇಳ್ತಾನೆ. ಹೀಗಾಗಿ ನಮ್ಮ ಹೀರೋನು ಕೂಡ ಹಜ್ಗರ್ ಎಲ್ಲಿ ಸಿಗ್ತಾನೆ ಅಂತ ನನಗೂ ಕೂಡ ಗೊತ್ತಿಲ್ಲ, ಬಟ್ ಆದ್ರೆ ನಿನ್ಗೆ ನಾನು ಆ ಒಂದು ವಿಷಯನ ಕಂಡಿಡ್ಕೊಡ್ತೀನಿ, ನಾವೆಲ್ಲರೂ ಹೋಗ್ಬಿಟ್ಟು ಹಜ್ಗರ್ನ ತಡಿಯೋಣ ಅಂತ. ಮತ್ತೆ ಹೆರ್ಲಿ ನಿಮ್ಮಿಬ್ರು ಕೂಡ ಇಲ್ಲಿಂದ ಎಸ್ಕೇಪ್ ಮಾಡೋದಕ್ಕೆ ಏನಾರ ವ್ಯವಸ್ಥೆ ಮಾಡ್ಕೊಂಡ್ ಬರ್ತೀನಿ ಅನ್ಬಿಟ್ಟು ಆಚೆ ಹೋಗ್ತಾನೆ. ಇಲ್ಲಿ ನಮ್ಮ ಹೀರೋನ ಒಂದು ಪೆಟ್ಟಿತ್ತಲ್ಲ ಪಪ್ಪು, ಅದು ಹೋಗಿ ಏನ್ ಮಾಡಿರುತ್ತೆ ಅಂದ್ರೆ ಆ ನಾಗಮಣಿ ಇರುತ್ತಲ್ಲ ಅದನ್ನ ಕತ್ಕೊಂಡ್ ಬಂದ್ಬಿಟ್ಟಿರುತ್ತೆ. ಅದನ್ನ ಕತ್ಕೊಂಡು ನಮ್ಮ ಹೀರೋಗೆ ಕೊಡುತ್ತೆ. ನಿಖಾಂಗ್ ಕೂಡ ನೋಡ್ತೇನೆ ರೇವನ್ ನ ಕೈಗೆ ಗಾಯ ಆಗಿರುತ್ತೆ. ಹೀಗಾಗಿ ಅವಳು ಕೈಗೆ ಟ್ರೀಟ್ಮೆಂಟ್ ಮಾಡ್ತಿರ್ಬೇಕಾದ್ರೆ ಅವಳ ಭುಜನ ನೋಡಿದಾಗ ಗೊತ್ತಾಗುತ್ತೆ ಇವನ್ಗೂ ಕೂಡ ಇವಳೊಬ್ಳು ರೆಕ್ಕೆಗಳಿರುವಂತ ಜನಾಂಗಕ್ಕೆ ಸೇರ್ದವಳು ಅಂತ. ಅವಾಗ ಇವಳ ಹತ್ರ ನಮ್ಮ ಹೀರೋ ಕೂಡ ಕೇಳ್ತಾನೆ, ಆ ಒಂದು ಬಾಕ್ಸ್ ಇದೆಯಲ್ಲ ಅದನ್ನ ಯಾರು ಓಪನ್ ಮಾಡ್ತಾರೆ ಅಂತ. ಅದಕ್ಕೆ ರೇವನ್ ಕೂಡ ಈ ಒಂದು ಬಾಕ್ಸ್ ನ ಓಪನ್ ಮಾಡೋದಕ್ಕೆ ಒಬ್ರು ಕೈಲಿ ಸಾಧ್ಯ, ಅವನು ಇವಾಗ ಗೋಲ್ಕೊಂಡದಲ್ಲಿ ಇದಾನೆ ಅಂತ. ನಾವು ಅಲ್ಲಿ ಹೋದ್ರೆ ನಮ್ಗೆ ಏನಾರ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ ಅಂತ. ಮತ್ತೆ ಹೆರ್ಲಿ ಬಂದ್ಬಿಟ್ಟು ಇವರಿಬ್ರಿಗೂ ಕೂಡ ಒಂದು ಡ್ರೆಸ್ ನ ಹಾಕಿಸ್ಬಿಟ್ಟು ಈ ಒಂದು ಜೈಲಿಂದ ಎಸ್ಕೇಪ್ ಆಗೋದಕ್ಕೆ ಹೋಗ್ತಾ ಇರ್ತಾನೆ. ಹೋಗ್ತಿರ್ಬೇಕಾದ್ರೆ ಇವ್ರಿಗೂ ಕೂಡ
ಒಂದು ಪ್ಲಾನ್ ಗೊತ್ತಾಗುತ್ತೆ. ಈ ಒಂದು ಬಿಲ್ಡಿಂಗ್ ನ ಮೇಲ್ಗಡೆ ಜಿಪ್ ಲೈನ್ ಇದೆ, ಅಲ್ಲಿಗೆ ಹೋದ್ರೆ ನಾವು ಅದನ್ನ ಯೂಸ್ ಮಾಡ್ಕೊಂಡು ಎಸ್ಕೇಪ್ ಆಗ್ಬೋದು ಅಂತ. ಅದೇ ರೀತಿ ಮಾಡೋಕೆ ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ನಮ್ ಹೀರೋ ನೋಡ್ತಾನೆ ಇದೇ ಒಂದು ಜೈಲ್ಗೆ ಈ ದುರಾಟ್ ಬರ್ತಾ ಇರ್ತಾನೆ. ಈ ದುರಾಟ್ ಇಲ್ಲಿಗೆ ಯಾಕೆ ಬರ್ತಾ ಇದ್ದಾನೆ ಅನ್ನೋ ಒಂದು ಡೌಟ್ ಬರುತ್ತೆ ಇವನ್ಗೆ. ಇವಾಗ ಇವರು ಲಿಫ್ಟ್ ಇಂದ ಮೇಲಕ್ಕೆ ಹೋಗ್ಬೇಕು, ಯಾವ್ದೇ ರೀತಿಯ ಮೆಟ್ಲುಗಳಿರೋದಿಲ್ಲ, ಅಲ್ಲಿ ಗಾರ್ಡ್ಸ್ ಗಳಿರ್ತಾರೆ ಜಾಸ್ತಿ ಜನ. ಅದಕ್ಕೋಸ್ಕರ ನಮ್ ಹೀರೋ ನಾನು ಈ ಎಲ್ಲಾ ಗಾರ್ಡ್ಸ್ ಗಳನ್ನು ಕೂಡ ನನ್ನ ಕಡೆ ಸೆಳೆಸ್ಕೋತೀನಿ, ಅದೇ ಟೈಮ್ ನ ಉಪಯೋಗಿಸ್ಕೊಂಡು ನೀವು ಲಿಫ್ಟ್ ನ ಯೂಸ್ ಮಾಡ್ಕೊಂಡು ಮೇಲಕ್ಕೆ ಹೋಗ್ಬಿಡಿ ಅಂತ. ಅದೇ ರೀತಿ ಮಾಡ್ತಾನೆ ಕೂಡ ಆ ಎಲ್ಲಾ ಗಾರ್ಡ್ಸ್ ಗಳನ್ನು ತನ್ನ ಕಡೆ ಸೆಳೆಸ್ಕೊಂಡು ತನ್ನ ಹಿಂದೆ ಹೊಡ್ಬರೋ ರೀತಿ ಮಾಡ್ತಾನೆ. ಹೊಡ್ಬರ್ತಾ ನಮ್ ಹೀರೋ ಕೂಡ ಎಲ್ಲ ಹೋಗ್ತಾನೆ ಅಂದ್ರೆ ಒಂದು ರೂಮ್ ಒಳಗಡೆ ಹೊರಟೋಗ್ಬಿಡ್ತಾನೆ. ಆ ರೂಮ್ ಒಳಗಡೆ ಈ ಟೈಗರ್ ಟೀಮ್ ಅವರು ಕಲೆಕ್ಟ್ ಮಾಡಿರೋಂತ ವಸ್ತುಗಳಿರುತ್ತೆ. ಅಲ್ಲಿ ಈ ದುರಾಟು ನಾಗಮಣಿನ ಹುಡುಕ್ತಾ ಇರ್ತಾನೆ. ಈ ವಿಷಯ ಈ ಟೀಮ್ಗೆ ಗೊತ್ತಾಗ್ಬಿಟ್ಟು ನಮ್ಮ ಹೀರೋನ ಹಿಡಿದಲೆ ಈ ದುರಾಟ್ನ ಹಿಡಿಯೋದಕ್ಕೆ ಮುಂದಾಗ್ತಾರೆ. ಆದ್ರೆ ದುರಾಟ್ಗೆ ಗೊತ್ತಾಗೋಗ್ಬಿಡುತ್ತೆ ಈ ಒಂದು ನಾಗಮಣಿ ನಮ್ಮ ಹೀರೋ ಹತ್ರ ಇದೆ ಅಂತ. ಹೀಗಾಗಿ ಅವನ್ಗೆ ಹೊಡೆಯಕ್ಕೆ ಅಂತ ಬಂದಾಗ ಆಗ ಅಲ್ಲಿಗೆ ಕಮಾಂಡರ್ ಬಂದ್ಬಿಟ್ಟು ದುರಾಟ್ ಹತ್ರ ಫೈಟ್ಗೆ ಬೀಳ್ತಾನೆ. ಇದರಿಂದ ನೀವಿಬ್ರು ಜಗಳ ಆಡಿ ನಾನು ಹೊಂಟೋಗ್ಬಿಡ್ತೀನಿ ಅನ್ಬಿಟ್ಟು ನಮ್ಮ ಹೀರೋ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾನೆ. ಇವರಿಬ್ರು ಜೊತೆ ಫೈಟ್ ಮಾಡ್ತಾ ಇರ್ತಾನೆ. ನಮ್ಮ ಹೀರೋನ್ ಕೂಡ ಲಿಫ್ಟ್ ಹತ್ರ ಬಂದ್ಬಿಟ್ಟು ಅಲ್ಲಿದ್ದಂತ ಒಂದು ಹಗ್ಗನ ಹಿಡ್ಕೊಂಡು ಮೇಲೆ ಹೋಗಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಈ ದುರಾಟು ಕಮಾಂಡರ್ಗೆ ಹೊಡೆದ್ಬಿಟ್ಟು ಇವನ್ನ ಹಿಡಿಯೋಕೆ ಅಂತ ಬಂದಾಗ ಇವರು ಕೂಡ ಒಂದು ಒಳ್ಳೆ ಪ್ಲಾನ್ ನ ಉಪಯೋಗಿಸ್ಬಿಟ್ಟು ಆ ಲಿಫ್ಟ್ ಇವನ್ ಮೇಲೆ ಬೀಳೋ ರೀತಿ ಮಾಡಿಬಿಟ್ಟು ಆ ಒಂದು ಜಿಪ್ಲೈನ್ ಉಪಯೋಗಿಸ್ಕೊಂಡು ಇವರು ಆ ಜಾಗದಿಂದನೇ ಎಸ್ಕೇಪ್ ಆಗ್ಬಿಡ್ತಾರೆ. ಹಾಗೆ ಒಂದು ಬೋಟ್ ನ ಉಪಯೋಗಿಸ್ಕೊಂಡು ಇವರು ಹೋಗ್ತಾ ಇರ್ತಾರೆ. ಹೋಗ್ತಿರ್ಬೇಕಾದ್ರೆ ಹರ್ಲಿನ್ ಕೂಡ ಕೇಳ್ತಾನೆ ನಾವು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ. ಅದಕ್ಕೆ ರೇವನ್ ಕೂಡ ನಾವು ಇವಾಗ ಗೋಲ್ಗುಂಡಾಗೆ ಹೋಗ್ತಾ ಇದೀವಿ ಅಂತ. ಅಲ್ಲಿಗೆ ಯಾಕೆ ಅಂದಾಗ ಈ ಒಂದು ಬಾಕ್ಸ್ ಒಳಗಡೆ ಒಂದು ಮಣಿ ಇದೆ, ಅದನ್ನ ಓಪನ್ ಮಾಡಿ ಅದನ್ನ ನಾಶ ಮಾಡಬೇಕು ಅಂತ. ಆದ್ರೆ ಹರ್ಲಿಗೆ ಒಂದು ಪ್ಲಾನ್ ಬರುತ್ತೆ, ನಾವು ಇದನ್ನೇ ಉಪಯೋಗಿಸ್ಕೊಂಡು ಅಜ್ಗರ್ನ ನಾಶ ಮಾಡಿದ್ರೆ ಹೇಗಿರುತ್ತೆ ಅಂತ. ಅದಕ್ಕೆ ರೇವನ್ ಕೂಡ ನೀನ್ ಅನ್ಕೊಂಡಿರೋ ರೀತಿ ಅದು ಆಗೋದಿಲ್ಲ, ನಾರ್ಮಲ್ ಮನುಷ್ಯರೆಲ್ಲ ಇದನ್ನ ಮುಟ್ಟೋಕೆ ಆಗೋದಿಲ್ಲ, ಆಗದೆ ಇರೋ ಮಾತನೆಲ್ಲ ನೀನ್ ಆಡ್ಬೇಡ ಅಂತ ಇವರಿಬ್ರು ಮಧ್ಯಾಹ್ನ ಒಂದು ಗಲಾಟೆ ಆಗ್ಬಿಡುತ್ತೆ. ಹೀಗಾಗಿ ಒಬ್ರಿಗೊಬ್ರು ಮಾತಾಡ್ದಲ್ಲೇ ಸುಮ್ನೆ ಆಗ್ಬಿಡ್ತಾರೆ. ಇಲ್ಲಿ ಅಜ್ಗರು ಅವನ ಹತ್ರ ಇದ್ದಂತ ಹುಳಗಳನ್ನೆಲ್ಲ ಕಳಿಸ್ತಾನೆ ಆ ಒಂದು ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ. ಇಲ್ಲಿ ರೇವನ್ ಒಂದು ಲಾಕೆಟ್ ನ ನೋಡ್ಕೊಂಡು ಕೂತಿರ್ತಾಳೆ. ಅವಾಗ ನಮ್ ಹೀರೋ ಬಂದ್ಬಿಟ್ಟು ಏನಿದು ಲಾಕೆಟ್ ಅಂತ ಕೇಳಿದಾಗ ಅವಳು ಅದನ್ನ ತೋರಿಸ್ತಲೇ ಬಚ್ಚಿಕೋತಾ ಇರ್ತಾಳೆ. ಆದ್ರೆ ನಮ್ ಹೀರೋ ಅದನ್ನ ಕತ್ಕೊಂಡ್ಬಿಟ್ಟು ಏನಿದು ಹೇಳು ಅಂತ ಫೋರ್ಸ್ ಮಾಡ್ತಾನೆ. ಹೀಗಾಗಿ ಆ ಲಾಕೆಟ್ ನ ನನ್ಗೆ ವಾಪಸ್ ಕೊಡು ಅನ್ಬಿಟ್ಟು ಇವರಿಬ್ರು ಮಧ್ಯಾಹ್ನ ಒಂದು ಫೈಟ್ ನಡೆಯುತ್ತೆ. ಈ ಒಂದು ಫೈಟ್ ಅಲ್ಲಿ ರೇವನ್ ನೋಡ್ತಾಳೆ ನಮ್ ಹೀರೋನ ಬಲಗೈ ಮೇಲೆ ಒಂದು ಮಾರ್ಕ್ ಇರೋದನ್ನ, ಅದು ಹೊಳಿತಾ ಇರುತ್ತಲ್ಲ ಬ್ಲೂ ಕಲರ್ ಆಗಿ. ಇದರಿಂದ ನಮ್ ಹೀರೋಗೂ ಕೂಡ ಕೋಪ ಬಂದ್ಬಿಟ್ಟು ತಗೋ ನಿನ್ ಲಾಕೆಟ್ ಅನ್ಬಿಟ್ಟು ಅದನ್ನ ಎಸ್ಬಿಡ್ತಾನೆ. ಇದರಿಂದ ಅದು ನೆಲಕ್ಕೆ ಬಿದ್ದಿದ ತಕ್ಷಣ ಹೊಡೆದೋಗ್ಬಿಡುತ್ತೆ. ಹೊಡೆದೋಗ್ತಿದ್ದಂಗೆನೆ ಅದ್ರ ಒಳಗಡೆಯಿಂದ ತುಂಬಾನೇ ಲೈಟ್ ಬ್ಲಿಂಕ್ ಆಗಕ್ಕೆ ಶುರುವಾಗಿ ಒಂದು ಹೊಗೆ ರೀತಿ ಫಾರ್ಮ್ ಆಗಕ್ಕೆ ಶುರುವಾಗಿರುತ್ತೆ. ಅವಾಗ ರೇವನ್ಗೆ ಗೊತ್ತಾಗುತ್ತೆ ಇದ್ರ ಒಳಗಡೆ ಇರುವಂತ ಒಂದು ಪವರ್ ಯಾವ್ದಪ್ಪ ಅಂದ್ರೆ ಸ್ಟಾರ್ ಡಸ್ಟ್ ನ ಫ್ಲವರ್ ಅಂತ. ಅದು ನಾಶ ಆಗ್ಬಿಟ್ಟಿದಲ್ಲ, ಅದ್ರದ್ದು ಸ್ವಲ್ಪ ಪವರ್ ಇದು ಲಾಕೆಟ್ ಒಳಗಡೆ ಇರುತ್ತೆ. ಆ ಸ್ಟಾರ್ ಡಸ್ಟ್ ನ ಒಂದು ಪವರ್ ರೇವನ್ನ ಬೆನ್ನ ಹಿಂದಗಡೆ ಹೋಗಿದ ತಕ್ಷಣ ಅವಳು ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾಳೆ. ಅವಳನ್ನ ಎಪ್ಸೋಕೆ ಅಂತ ಈ ನಮ್ಮ ಹೀರೋ ಬಂದಾಗ ನೋಡ್ತಿದ್ದಂಗೆನೆ ಅವಳು ಗಾಳಿಲಿ ಫ್ಲೋಟ್ ಆಗಕ್ಕೆ ಶುರುವಾಗ್ತಾಳೆ. ನಮ್ಮ ಹೀರೋನು ಕೂಡ ಅವಳನ್ನ ಹಿಡಿದಿಡ್ಕೊಳ್ಳೋಕೆ ಟ್ರೈ ಮಾಡ್ತಾನೆ, ಆಗೋದಿಲ್ಲ. ಇವನು ಸಮೇತ ಎತ್ಕೊಂಡು ತುಂಬಾನೇ ಮೇಲಕ್ಕೆ ಹೊರಟೋಗ್ಬಿಡುತ್ತೆ. ಆಗ ನೋಡ್ತಿದ್ದಂಗೆನೆ ರೇವನ್ಗೆ ರೆಕ್ಕೆಗಳು ಬರಕ್ಕೆ ಶುರುವಾಗುತ್ತೆ. ಅವಾಗ ಇವಳಿಗೆ ಪ್ರಜ್ಞೆ ಬಂದ್ಬಿಟ್ಟು ತಾನು ಗಾಳಿಲಿರೋದನ್ನ ನೋಡಿ ಗಾಬರಿಯಾಗಿ ಹಾಗೆ ಆ ರೆಕ್ಕೆ ಮೂಲಕ ಹಾರಕ್ಕೆ ಶುರು ಮಾಡಿರ್ತಾಳೆ. ಕರೆಕ್ಟಾಗಿ ಹಾರೋಕೆ ಬರ್ತಾ ಇರೋದಿಲ್ಲ. ಇದರಿಂದ ಎಲ್ಲಿ ಬೇಕು ಅಂದ್ರೆ ಅಲ್ಲಿ ಹೋಗ್ತಾ ಇರ್ತಾಳೆ. ಇದರಿಂದ ಒಂದು ಜಾಗಕ್ಕೆ ಹೋಗಿ ಇವರು ಕ್ರಾಶ್ ಆಗಿ ಹೋಗ್ಬಿಡ್ತಾರೆ. ಅದೇ ಜಾಗದಲ್ಲಿ ಸ್ವಲ್ಪ ಹೊತ್ತು ಬೆಂಕಿ ಹಾಕೊಂಡು ನಮ್ಮ ಹೀರೋನು ಕೂಡ ಹೇಳಕ್ಕೆ ಶುರು ಮಾಡ್ತಾನೆ ಅವ್ನ ಲೈಫ್ ಸ್ಟೋರಿನ. ನನಗೆ ನನ್ನ ತಂದೆ ತಾಯಿ ಯಾರಂತಾನು ಕೂಡ ಗೊತ್ತಿಲ್ಲ, ಹಾಗೆ ನಾನು ಹುಟ್ಟಾಗಿಂದ ಈ ನೀಲಿ ಕಲರ್ ಬೆಳಕು ನನ್ನ ಕೈಯಲ್ಲಿ ಇದೆ, ಇದರಿಂದ ಜನ ಎಲ್ಲ ನನ್ನ ವಿಚಿತ್ರವಾಗಿ ನೋಡ್ತಾ ಇರ್ತಾರೆ. ಹಾಗಾಗಿ ನಾನು ನಮ್ ಜಾಗನ ಬಿಟ್ಬಿಟ್ಟು ತುಂಬಾ ದೂರ ಬಂದ್ಬಿಟ್ಟೆ. ದೂರ ಬಂದಾಗ ನನಗೆ ಫ್ರೆಂಡ್ ಆಗಿದೆ ಈ ಪಪ್ಪು, ಇವಾಗ ಪಪ್ಪುನೇ ನನಗೆ ಎಲ್ಲ ಅಂತ. ಅವಾಗ ಇವಳು ಕೂಡ ಇವಳ ಜೀವನ ಸ್ಟೋರಿನ ಹೇಳಕ್ಕೆ ಶುರು ಮಾಡ್ತಾಳೆ. ಈ ಒಂದು ಲಾಕೆಟ್ ಆಕ್ಚುಲಿ ಅವ್ರ ತಂದೆ ಕೊಟ್ಟಿರ್ತಾನೆ. ಅವ್ರ ತಂದೆ ಒಂದು ಕೊನೆ ನೆನಪುಗೋಸ್ಕರ ಇವಳು ಅದನ್ನ ಇಟ್ಕೊಂಡಿರ್ತಾಳೆ. ಅದ್ರ ಒಳಗಡೆ ಈ ರೀತಿಯಾದ ಒಂದು ಪವರ್ ಇದೆ ಅಂತ ಇವಳಿಗೆ ಇವಾಗ ಗೊತ್ತಾಗಿರುತ್ತೆ. ಇದಾದ್ಮೇಲೆ ರೇವನು ತಾನು ಚೆನ್ನಾಗಿ ಹಾರೋದನ್ನ ಕಲ್ತ್ಕೊಂಡು ತನ್ನ ಬೋಟಿಗೆ ಮತ್ತೆ ವಾಪಸ್ಸು ಬಂದ್ಬಿಡ್ತಾಳೆ. ಹೀಗೆ ಇವರು ಟ್ರಾವೆಲ್ ಮಾಡ್ತಾ ಮಾಡ್ತಾ ಗೋಲ್ಗುಂಡಾಗೆ ಬಂದ್ಬಿಡ್ತಾರೆ. ಈ ಒಂದು ಜಾಗದಲ್ಲಿ ಡ್ರ್ಯಾಗನ್ಸ್ ಗಳು ಹಾಗೆ ನಶೆಗೆ ಅಡಿಕ್ಟ್ ಆಗಿರುವಂತ ಜನರು, ಸೈಕೋಗಳು, ಈ ತರ ತುಂಬಾ ವಿಚಿತ್ರವಾಗಿರೋ ಜನಗಳು ಈ ಒಂದು ಜಾಗದಲ್ಲಿ ಇರ್ತಾರೆ. ಅದೇ ಒಂದು ಜಾಗದೊಳಗಡೆ ಇವರು ಬಂದ್ಬಿಟ್ಟು ಬಟುಕ್ ಬಾಬಾನ ಹುಡುಕ್ತಾ ಇರ್ತಾರೆ. ಮತ್ತೆ ಅಲ್ಲಿ ತುಂಬಾನೇ ಎಣ್ಣೆ ಸಿಗ್ತಾ ಇರೋದ್ರಿಂದ ಈ ಹರ್ಲಿ ಹೋಗ್ಬಿಟ್ಟು ಚೆನ್ನಾಗಿ ಕುಡಿತಾ ಎಂಜಾಯ್ ಮಾಡ್ತಾ ಇರ್ತಾನೆ. ಅವಾಗ ರೇವನ್ ಬಂದ್ಬಿಟ್ಟು ಏನ್ ಮಾಡ್ತಾ ಇದೀಯಾ, ಏನ್ ಕೆಲ್ಸಕ್ಕೆ ನಾವು ಬಂದಿದ್ದು ಅಂತ ಇವನ್ಗೆ ಸ್ವಲ್ಪ ರೇಗ್ ಬಿಡ್ತಾಳೆ. ರೇಗ್ಬಿಟ್ಟು ಅದಕ್ಕೆ ನಿಮ್ಮ ತಂದೆಗೆ ನೀನೊಬ್ಬ ದಡ್ಡನ್ ತರ ಕಾಣೋದು ಅಂತ ಹೇಳ್ಬಿಡ್ತಾಳೆ. ಈ ಒಂದು ಪದನ ಕೇಳ್ಬಿಟ್ಟು ಇವನ್ಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಹೀಗಾಗಿ ಅವಳ ಮೇಲೆ ಜಗಳಕ್ಕೆ ಬಿದ್ದು ಬಿಡ್ತಾನೆ. ನನ್ನ ಪರ್ಸನಲ್ ವಿಷಯಕ್ಕೆಲ್ಲ ಬರ್ಬೇಡ, ನೀನ್ ಏನಂತ ಹೇಳಿಲಿಕ್ಕೆ ಕರ್ಕೊಂಡ್ ಬಂದಿದ್ದು, ಇಲ್ಲಿ ಅಜ್ಗರ್ ಸಿಗ್ತಾನೆ ಅಂತ, ಆದ್ರೆ ಇಲ್ಲಿ ಯಾರು ಇಲ್ಲ ಅಂತ ಅವಳ ಮೇಲೆ ಜಗಳ ಆಡ್ತಾ ಇರ್ತಾನೆ. ನಮ್ ಹೀರೋ ಬಂದ್ಬಿಟ್ಟು ಇವರಿಬ್ರನ್ನ ಕೂಡ ಬಿಡಿಸ್ತಾ ಇರ್ತಾನೆ. ಆದ್ರೆ ಇವರುಗಳು ಮಾತಾಡ್ತಾ ಇರೋದ್ನೆಲ್ಲ ಒಬ್ಬ ವ್ಯಕ್ತಿ ಕೇಳಿಸ್ಕೊಂಡು ಅವನು ಒಂದು ಹುಳುಕ್ಕೆ ಹೇಳ್ಬಿಟ್ಟು ಆ ಒಂದು ಇನ್ಫಾರ್ಮೇಶನ್ ನ ಅಜ್ಗರ್ಗೆ ಕಳ್ಸೋಕೆ ರೆಡಿ ಆಗಿರ್ತಾನೆ. ಆದ್ರೆ ರೇವನ್ ನಮ್ ಹೀರೋ ಇಬ್ರು ಕೂಡ ಬಂದ್ಬಿಟ್ಟು ಆ ಒಂದು ವ್ಯಕ್ತಿ
ಕುತ್ತಿಗೆ ಹೊಡೆದ್ಬಿಟ್ಟು ಅವಳನ್ನ ಕಿತ್ತಿಕೊಂಡ್ಬಿಡ್ತಾರೆ. ಆದ್ರೆ ಈ ಹರ್ಲಿಗೆ ಅಜ್ಗರ್ ಬೇಕಾಗಿರುತ್ತಲ್ಲ, ಇದರಿಂದ ಆ ಒಂದು ಹುಳನಿರುತ್ತಲ್ಲ ಅದನ್ನ ಆಚೆಗೆ ಬಿಟ್ಬಿಡ್ತಾನೆ ಇವನೇನೆ. ಅದು ಹೋಗ್ಬಿಟ್ಟು ಅಜ್ಗರ್ಗೆ ಇನ್ಫಾರ್ಮ್ ಮಾಡ್ಬಿಡುತ್ತೆ ಇವ್ರ ಹತ್ರ ಒಂದು ಮಣಿ ಇದೆ ಅಂತ. ಮತ್ತೆ ಹಾಗೆ ಇವರು ಬಟುಕ್ ಬಾಬಾನ ಹುಡುಕ್ತಿದ್ರಲ್ಲ, ಅದೇ ರೀತಿ ಬಟುಕ್ ಬಾಬಾನು ಸಿಗ್ತಾನೆ. ಆದ್ರೆ ಅವನು ಜೈಲಲ್ಲಿ ಇರ್ತಾನೆ. ಅವನು ಅಲ್ಲಿಂದ ಬಿಡಿಸ್ಬೇಕು ಅಂತ ಇರ್ಬೇಕಾದ್ರೆ ಅವಾಗ ಆ ಜಾಗಕ್ಕೆ ಜಂಡು ಬರ್ತಾನೆ. ಆಕ್ಚುಲಿ ಬಟುಕ್ ಬಾಬಾ ತುಂಬಾನೇ ಸಾಲ ಮಾಡ್ಕೊಂಡ್ಬಿಟ್ಟಿರ್ತಾನೆ, ತೀರ್ಸಕ್ಕಾಗಿರೋದಿಲ್ಲ. ಇದರಿಂದ ಜೈಲ್ಗೆ ಹಾಕ್ಬಿಟ್ಟಿರ್ತಾರೆ. ಇದರಿಂದ ನೀನ್ ಆ ಸಾಲನ ತೀರ್ಸಿದ್ರೆ ಇವನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಹರ್ಲಿ ಹತ್ರ ಇದ್ದಂತ ಒಂದು ಲಾಕೆಟ್ ನ ನೋಡ್ತಾನೆ. ಇದರಿಂದ ಇವನು ಇರುಕ್ ಸಾಮ್ರಾಜ್ಯದ ರಾಜನ ಮಗ ಅಂತ ಗೊತ್ತಾಗ್ಬಿಡುತ್ತೆ. ಆಕ್ಚುಲಿ ಈ ಜಂಡು ಇರುಕ್ ಸಾಮ್ರಾಜ್ಯದಲ್ಲಿ ಸೈನಿಕನಾಗಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಇವನು ತುಂಬಾ ಕುಡ್ಕ ಆಗಿರೋದ್ರಿಂದ ಆ ರಾಜ್ಯದ ರಾಜ್ಯ ಇವನ ಬಹಿಷ್ಕಾರ ಹಾಕ್ಬಿಟ್ಟಿರ್ತಾನೆ. ಹೀಗಾಗಿ ಇವನು ಈ ಐಲ್ಯಾಂಡ್ ಗೆ ಬಂದು ಸೇರ್ಕೊಂಡಿರ್ತಾನೆ. ಇವನು ರಾಜನ ರಾಜಕುಮಾರ್ ಅಂತ ಗೊತ್ತಾಗಿ ಇವನಿಗೆ ತುಂಬಾನೇ ರೆಸ್ಪೆಕ್ಟ್ ಕೊಡ್ತಾ ಮತ್ತೆ ಹಾಗೆ ಆ ಬಟುಕ್ ಬಾಬಾನು ಕೂಡ ಬಿಟ್ಬಿಡ್ತಾನೆ. ಬಟುಕ್ ಬಾಬಾನು ಕೂಡ ಇವರೆಲ್ಲರನ್ನು ಕೂಡ ಕರ್ಕೊಂಡು ಒಂದು ಗ್ರಂಥಾಲಯ ರೂಮ್ಗೆ ಹೋಗ್ಬಿಟ್ಟು ಅಲ್ಲಿ ಒಂದು ಪುಸ್ತಕನ ಓಪನ್ ಮಾಡಿಸ್ತಾನೆ. ಅದರೊಳಗಡೆ ಈ ಒಂದು ಬಾಕ್ಸ್ ನ ಹೇಗೆ ಓಪನ್ ಮಾಡ್ಬೇಕು ಅನ್ನೋದು ಬರ್ದಿರುತ್ತೆ. ಅದೇ ರೀತಿ ಓಪನ್ ಕೂಡ ಮಾಡ್ತಾನೆ. ಮತ್ತೆ ಹಾಗೆ ಇನ್ನೊಂದು ಕಥೆನೂ ಕೂಡ ಹೇಳೋಕೆ ಶುರು ಮಾಡ್ತಾನೆ. ನಾವು ಮೂವಿ ಸ್ಟಾರ್ಟಿಂಗ್ ಅಲ್ಲಿ ನೋಡಿದಂತೆ ಅಜ್ಗರ್ ನಾಗ ಜನಾಂಗದವ್ರನ್ನ ಸಾಯಿಸಿ ಅವ್ರ ಹತ್ರ ಇದ್ದಂತಹ ಒಂದು ಮಣಿನ ಕಿತ್ಕೊಂಡು ಆಕಾಶದಲ್ಲಿ ಒಂದು ವಿಷದ ಕಣ್ಣನ್ನು ಓಪನ್ ಮಾಡ್ತಾನೆ. ಓಪನ್ ಮಾಡ್ಬಿಟ್ಟು ಅದ್ರ ಒಳಗಡೆಯಿಂದ ತುಂಬಾ ಕ್ರಿಯೇಚರ್ಸ್ ಗಳು ಬರೋ ರೀತಿ ಮಾಡಿ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿಸಿ ಮನುಷ್ಯರನ್ನ ಸಾಯಿಸ್ತಾ ಇರ್ತಾನೆ. ಅವಾಗ ಮನುಷ್ಯನ ಜನಾಂಗದವರು ಇವನ್ಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅನ್ಬಿಟ್ಟು ಇವ್ರನ ಕಡೆಯಿಂದ ಒಬ್ಬ ದೊಡ್ಡ ಯೋಧನ ಕಳಿಸ್ತಾರೆ. ಹೀಗಾಗಿ ಆ ಯೋಧ ಹೋಗ್ಬಿಟ್ಟು ಆ ನಗರಕ್ಕೆ ಪವರ್ ಕೊಡ್ತಿದ್ದಂತಹ ಸ್ಟಾರ್ಡಸ್ ಫ್ಲವರ್ ನ ನಾಶ ಮಾಡಿರ್ತಾನೆ. ಇದರಿಂದನೇ ರೆಕ್ಕೆಗಳಿರುವಂತಹ ಜನಾಂಗದವರು ಸೋತು ಹೋಗಿರ್ತಾರೆ. ಅದಾದ್ಮೇಲೆ ಆ ವ್ಯಕ್ತಿ ಏನಾದ ಅಂತ ಗೊತ್ತೇ ಆಗಿರೋದಿಲ್ಲ. ಆಗ ನಮ್ ಹೀರೋ ಕೂಡ ಕೇಳ್ತಾನೆ, ನನ್ನ ಕೈಯಲ್ಲಿ ಯಾವಾಗ್ಲೂ ಕೂಡ ಒಂದು ಬ್ಲೂ ಕಲರ್ ಲೈಟ್ ಹೊಳಿತಾ ಇರುತ್ತಲ್ಲ, ಅದು ಯಾಕೆ ಅಂತ. ಅದನ್ನ ಬಟುಕ್ ಬಾಬಾನು ಕೂಡ ಹೇಳಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಆಗ ಸಡನ್ ಆಗಿ ಇಲ್ಲಿಗೆ ಜಗ್ಗರ್ ಬಂದ್ಬಿಡ್ತಾನೆ. ಹಾಗೆ ಅವನ ಜೊತೆಗೆ ಈ ಸಲ ಅಜ್ಗರ್ನು ಕೂಡ ಕರ್ಕೊಂಡ್ ಬಂದಿರ್ತಾನೆ. ರೇವನ್ ಕೂಡ ಅದನ್ನ ನಾಶ ಮಾಡೋಕೆ ಟ್ರೈ ಮಾಡ್ತಾಳೆ, ಬಟ್ ಆದ್ರೆ ಆಗೋದಿಲ್ಲ. ಅವಾಗ ಹರ್ಲಿ, ನಾನು ಈ ಅಜ್ಗರ್ನ ನೋಡ್ಕೋತೀನಿ, ನೀವು ಇಲ್ಲಿಂದ ಹೊರಟೋಗ್ಬಿಡಿ ಅನ್ಬಿಟ್ಟು ಅಜ್ಗರ್ ಮೇಲೆ ಫೈಟ್ ಗೆ ಬೀಳ್ತಾನೆ. ಅದೇ ರೀತಿ ನಮ್ ಹೀರೋ ಹಾಗೆ ರೇವನ್ ಆ ಒಂದು ಬಾಕ್ಸ್ ನ ತಗೊಂಡು ಓಡ್ ಬಂದ್ಬಿಡ್ತಾರೆ. ಆದ್ರೆ ಇವ್ರನ್ನ ಹಿಂದಗಡೆ ಜಗ್ಗರ್ ಬೀಳ್ತಾನೆ. ಇಲ್ಲಿ ಅಜ್ಗರ್ನ ಸೋಲ್ಸ್ಬಿಡ್ಬೋದು ಅಂತ ಹರ್ಲಿ ಅಂದ್ಕೊಂಡಿರ್ತಾನೆ. ಆದ್ರೆ ಅಜ್ಗರ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೆ ಅಂತ ಇವನ್ಗೆ ಗೊತ್ತಿರೋದಿಲ್ಲ. ಹೀಗಾಗಿ ಅಜ್ಗರು ಹೆಂಗೆ ಹೊಡಿತಾನೆ ಅಂದ್ರೆ ಇವನ್ಗೆ ಸರ್ಸರಿಯಾಗಿ ಹೊಡೆದ್ಬಿಟ್ಟು ಹಾಗೆ ಜಂಡು ಅನ್ನೋ ಒಬ್ಬ ಸೈನಿಕ ಇರ್ತಾನಲ್ಲ ಅವನು ಕೂಡ ಸಾಯಿಸ್ಬಿಡ್ತಾನೆ. ಇಲ್ಲಿ ಇವರಿಬ್ರು ಆ ಒಂದು ಮಣಿನ ತಗೊಂಡು ಓಡೋಗ್ತಿರ್ಬೇಕಾದ್ರೆ ಜಗ್ಗರ್ ಬಂದ್ಬಿಟ್ಟು ನಮ್ಮ ಹೀರೋಗೆ ಹೊಡೆದ್ಬಿಟ್ಟು ಅವನ ಮೇಲೆ ಮರದ ತುಂಡುಗಳನ್ನೆಲ್ಲ ಬೀಳಿಸ್ಬಿಟ್ಟು ರೇವನ್ ಮೇಲೆ ಫೈಟ್ ನ ಮಾಡ್ತಾ ಅವಳನ್ನ ಒಂದು ನದಿಗೆ ಬೀಳಿಸ್ಬಿಟ್ಟು ನದಿ ಒಳಗಡೆ ಕೂಡ ಹೋಗಿ ಅವಳನ್ನ ಒಂದು ಹಗ್ಗದ ಮೂಲಕ ಅಲ್ಲೇ ಕಟ್ ಹಾಕ್ಬಿಟ್ಟು ಆ ಒಂದು ಬಾಕ್ಸ್ ನ ಕಿತ್ಕೊಂಡು ಆಚೆ ಬಂದ್ಬಿಡ್ತಾನೆ. ಆಚೆ ಬಂದ್ಬಿಟ್ಟು ಆ ಒಂದು ಮಣಿನ ಅಜ್ಗರ್ ಕೈಗೆ ಕೊಟ್ಬಿಟ್ಟು ಇವರಿಬ್ರು ಕೂಡ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ನಮ್ ಹೀರೋ ಆ ಒಂದು ಮರದ ತುಂಡಿಂದ ಬಿಡಿಸ್ಕೊಂಡ್ ಬಂದ್ಬಿಟ್ಟು ನದಿ ಒಳಗಡೆ ಸಿಗಾಕೊಂಡಿರೋಂತಹ ರೇವನ್ನ ಕಾಪಾಡ್ಬಿಟ್ಟು ಹರ್ಲಿ ಹತ್ರ ಬಂದಾಗ ಇವ್ರಿಗೆ ಗೊತ್ತಾಗುತ್ತೆ ಈ ಅಜ್ಗರ್ನ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದೆ ಇವನು ಅಂತ. ಯಾಕೆಂದ್ರೆ ಅವನ ಜೊತೆ ಫೈಟ್ ನ ಮಾಡ್ಬೋದು ಅಂತ ಅನ್ಕೊಂಡಿರ್ತಾನಲ್ಲ, ಹೀಗಾಗಿ ಇವನ್ಗೆ ಅರ್ಥ ಆಗೋಗ್ಬಿಟ್ಟಿರುತ್ತೆ ನಾನೊಬ್ಬ ದಡ್ಡ, ನನ್ನ ಕೈಲಿ ಏನು ಆಗೋದಿಲ್ಲ ಅಂತ. ಹೀಗಾಗಿ ಇವರಿಬ್ರು ಕೂಡ ಬೈತಾರೆ, ನೋಡು ನೀನ್ ಮಾಡಿರೋ ಒಂದೇ ಒಂದು ತಪ್ಪಿಂದ ಏನಾಯ್ತು ಅಂತ. ಯಾಕೆಂದ್ರೆ ಇವನು ಆ ಒಂದು ಹುಳ ಬಿಟ್ಬಿಟ್ಟಿರ್ತಾನಲ್ಲ ಅದಕ್ಕೋಸ್ಕರ. ಇದರಿಂದ ರೇವನ್ನು ಅಜ್ಗರ್ ಕೈಗೆ ಒಂದು ಸ್ವರ್ಣ ಕುಂಡಲ ಹಾಗೆ ನಾಗಮಣಿ ಕೂಡ ಸಿಕ್ಬಿಟ್ಟಿದೆ. ಅವನ್ ಇನ್ನೇನು ಮಾನವನ ಕೊಲ್ಲನೆ ಡೆಸ್ಟ್ರಾಯ್ ಮಾಡ್ಬಿಡ್ತಾನೆ. ಆದಷ್ಟು ಬೇಗ ತಡಿಬೇಕು ಬನ್ನಿ ಅಂತ ರೆಡಿ ಆಗಿರ್ತಾನೆ. ಆದ್ರೆ ನಮ್ ಹೀರೋಗೆ ನಾನು ಯಾರಂತ ತಿಳ್ಕೊಬೇಕಾಗಿರುತ್ತೆ, ನನ್ನ ಕೈ ಯಾಕೆ ಈ ತರ ಇದೆ ಅಂತ ತಿಳ್ಕೊಬೇಕಾಗಿರುತ್ತೆ. ಅದನ್ನ ತಿಳ್ಕೊಳ್ಳೋವರೆಗೂ ನಾನು ಇಲ್ಲಿಂದ ಬರೋದಿಲ್ಲ ಅಂತ ಅವನು ಹಠ ಹಿಡಿದು ಕೂತ್ಕೊಂಡ್ಬಿಡ್ತಾನೆ. ನೀನ್ ಬರ್ದೇ ಇದ್ರೆ ಏನು, ನೀನ್ ನಿನ್ ಸ್ವಾರ್ಥನೆ ನೋಡ್ಕೋತೀಯ ಅನ್ಬಿಟ್ಟು ಬಂದ್ಬಿಡ್ತಾರೆ. ಹೀಗೆ ಬೋಟಲ್ಲಿ ತಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಬೇಗ ಹೋಗ್ತಾ ಇರ್ತಾರೆ. ಅವಾಗ ನೋಡ್ತಾರೆ 3 ಡ್ರ್ಯಾಗನ್ಗಳು ಇವ್ರ ಹತ್ರನೇ ಬರ್ತಾ ಇರುತ್ತೆ. ಅದ್ರ ಮೇಲ್ಗಡೆ ನಮ್ಮ ಹೀರೋ ಕೂತಿರ್ತಾನೆ. ನಮ್ಮ ಹೀರೋ ಈ ಒಂದು ಬೋಟಲ್ಲಿ ಬೇಗ ಹೋಗೋದಿಕ್ ಆಗೋದಿಲ್ಲ ಅನ್ಬಿಟ್ಟು ಡ್ರ್ಯಾಗನ್ಗಳನ್ನ ಫ್ರೆಂಡ್ ಮಾಡ್ಕೊಂಡು ಕರ್ಕೊಂಡ್ ಬಂದಿರ್ತಾನೆ. ನಾನ್ ಯಾರಂತ ತಿಳ್ಕೊಳ್ದೆ ಹೋದ್ರೆ ಏನ್ ಪರವಾಗಿಲ್ಲ, ಒಟ್ನಲ್ಲಿ ಇವ್ರಿಗೆ ಹೆಲ್ಪ್ ಮಾಡ್ಬೇಕು ಅಂತ. ಅದೇ ರೀತಿ ಇವ್ರು 3 ಜನ ಕೂಡ ಡ್ರ್ಯಾಗನ್ಗಳನ್ನ ಉಪಯೋಗಿಸ್ಕೊಂಡು ತುಂಬಾನೇ ವೇಗವಾಗಿ ಬರಕ್ಕೆ ಶುರು ಮಾಡಿರ್ತಾರೆ. ಇಲ್ಲಿ ಉರುಕಲ್ಲಿ ಒಂದು ಫೆಸ್ಟಿವಲ್ ನಡೀತಾ ಇರುತ್ತೆ. ಅದೇ ಒಂದು ಫೆಸ್ಟಿವಲ್ಗೆ ಈ ಅಜ್ಗರು ಅಟ್ಯಾಕ್ ಮಾಡ್ಬಿಡ್ತಾನೆ. ಮತ್ತೆ ಅಜ್ಗರು ಇವನ 3 ಅಸಿಸ್ಟೆಂಟ್ ಗಳನ್ನ ಉರುಕ್ನ ರಾಜ್ಯದ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಹೇಳ್ತಾನೆ. ಹಾಗೆ ಇವನು ಪೋಲಿಕೋ ಒಳಗಡೆ ಬಂದ್ಬಿಟ್ಟು ಆ ಒಂದು ನಾಗಮಣಿನ ಒಂದು ಜಾಗಕ್ಕೆ ಹಾಕಕ್ಕೆ ಬಂದಿರ್ತಾನೆ. ಅದೇ ರೀತಿ ಅಲ್ಲಿ ಇದ್ದಂತ ಸೈನಿಕರಿಗೆಲ್ಲ ಇವನು ಹೊಡೆದಾಕ್ಬಿಟ್ಟು ಇವನು ಒಳಗಡೆ ಹೋಗ್ತಾ ಇರ್ತಾನೆ. ಇಲ್ಲಿ ಉರುಕ್ನ ಸಾಮ್ರಾಜ್ಯದ ಮೇಲೆ ಅಟ್ಯಾಕ್ ಮಾಡ್ತಾ ಇರ್ತಾರಲ್ಲ, ಆಗ ನೋಡ್ತಿದ್ದಂಗೆನೆ ಇವ್ರು 3 ಜನ ಕೂಡ ತಮ್ಮ ಒಂದು ಸಾಮ್ರಾಜ್ಯಕ್ಕೆ ಬರ್ತಾರೆ. ಬಂದು ಇವ್ರನ ಮೇಲೆ ಫೈಟ್ ಮಾಡಕ್ಕೆ ಶುರು ಮಾಡ್ತಾರೆ. ನಮ್ಮ ಹೀರೋಗೆ ಗೊತ್ತಾಗ್ಬಿಡುತ್ತೆ ಅಜ್ಗರು ಸ್ಕೈ ಸಿಟಿ ಒಳಗಡೆ ಇದ್ದಾನೆ ಅಂತ. ಹೀಗಾಗಿ ಅವನು ಕೂಡ ಅಲ್ಲಿ ಹೋಗಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಇವ್ರುಗಳು ಹೊಡೆದಾಡ್ತಿದ್ರಲ್ಲ, ಇಲ್ಲಿ ರೇವನ್ನ ಅಪೋಸಿಟ್ ತನ್ನ ಅಣ್ಣನೇ ಬರ್ತಾನೆ. ಹೀಗಾಗಿ ಅವನ ಜೊತೆಗೆ ಚೆನ್ನಾಗಿ ಫೈಟ್ ಮಾಡ್ತಾ ಈ ಸಲಿ ರೇವನ್ನ ಹೊಡೆದು ಅವಳೇ ಸಾಯಿಸ್ಬಿಡ್ತಾಳೆ. ಇದರಿಂದ ಅವಳಿಗೂ ಕೂಡ ತುಂಬಾನೇ ಬೇಜಾರಾಗುತ್ತೆ. ಬಟ್ ಆದ್ರೆ ಇವಳಿಗೆ ಬೇರೆ ವಿಧಿ ಇರೋ
ಇರೋದಿಲ್ಲ, ಇವನ್ನ ಸಾಯಿಸ್ಲೇಬೇಕಾಗಿರುತ್ತೆ. ಆಗ ನೋಡ್ತಿದ್ದಂಗೆನೆ ಉರುಕ್ನ ಸಾಮ್ರಾಜ್ಯ ಸೈನಿಕರೆಲ್ಲ ಜುರಾಟ್ ಹಾಗೆ ಭೂತನ ಇವರಿಬ್ರಿಗೂ ಕೂಡ ಸರ್ಸರೆಗೆ ಹೊಡೆದ್ಬಿಟ್ಟು ಇವ್ರನ್ನ ಲಾಕ್ ಮಾಡ್ಕೊಂಡ್ಬಿಡ್ತಾರೆ. ಇಲ್ಲಿ ಅಜ್ಗರ್ ಒಂದು ಜಾಗಕ್ಕೆ ಬಂದ್ಬಿಟ್ಟು ಅಲ್ಲಿ ಫಸ್ಟ್ ಸ್ವರ್ಣ ಕುಂಡಲನ ಇಕ್ತಾನೆ. ಇಕ್ಬಿಟ್ಟು ಒಂದು ಪೋರ್ಟಲ್ ನ ಓಪನ್ ಮಾಡ್ತಾನೆ. ಅದ್ರ ಒಳಗಡೆಗೆ ಈ ನಾಗಮಣಿನ ಹಾಕ್ಬೇಕಾಗಿರುತ್ತೆ. ಆಗ ಆ ಜಾಗಕ್ಕೆ ನಮ್ಮ ಹೀರೋ ಬಂದ್ಬಿಟ್ಟು ಇವನ್ ಜೊತೆ ಫೈಟ್ ನ ಮಾಡಕ್ಕೆ ಶುರು ಮಾಡ್ತಾನೆ. ಆಗ ಅದೇ ಜಾಗಕ್ಕೆ ಕಮಾಂಡರ್ ಕೂಡ ಬರ್ತಾನೆ. ಹೀಗೆ ಇವರಿಬ್ರು ಕೂಡ ಇವನ್ ಜೊತೆ ಫೈಟ್ ನ ಮಾಡ್ತಾ ಇರ್ತಾರೆ. ಆದ್ರೆ ಅಜ್ಗರು ತುಂಬಾನೇ ಸ್ಟ್ರಾಂಗ್ ಆಗಿರೋದ್ರಿಂದ ಕಮಾಂಡರ್ ನ ಹೊಡೆದು ಸಾಯಿಸ್ಬಿಡ್ತಾನೆ. ಮತ್ತೆ ಆ ಒಂದು ಮಣಿ ಇರುತ್ತಲ್ಲ ಅದು ಪಪ್ಪು ಎತ್ಕೊಂಡು ಹೋಗ್ತಾ ಇರುತ್ತೆ. ಇದರಿಂದ ಪಪ್ಪುನು ಕೂಡ ಹೊಡೆದು ಸಾಯಿಸಾಕ್ಬಿಡ್ತಾನೆ. ಇದರಿಂದ ಇವನ್ಗೆ ತುಂಬಾನೇ ಬೇಜಾರಾಗಿ ಹೋಗ್ಬಿಡುತ್ತೆ ನಮ್ಮ ಹೀರೋಗೆ. ಮತ್ತೆ ಅಜ್ಗರು ಆ ಒಂದು ನಾಗಮಣಿನ ಆ ಒಂದು ಸ್ವರ್ಣ ಕುಂಡದೊಳಗಡೆಗೆ ಹಾಕ್ಬಿಡ್ತಾನೆ. ಹಾಕ್ತಿದ್ದಂಗೆನೆ ಆಕಾಶದಲ್ಲಿ ಒಂದು ವಿಷವಾದ ಕಣ್ಣು ಓಪನ್ ಆಗಿ ಅದರ ಒಳಗಡೆಯಿಂದ ಕೆಲವು ಕ್ರಿಯೇಚರ್ಸ್ ಗಳು ಬಂದು ಹ್ಯೂಮನ್ ನ ಕೊಲ್ಲೋಕೆ ಶುರು ಮಾಡಿರುತ್ತೆ. ಇಲ್ಲಿ ನಮ್ಮ ಹೀರೋಗೆ ಬೇಜಾರಾಗ್ಬಿಟ್ಟು ತುಂಬಾನೇ ಕೋಪ ಬಂದ್ಬಿಟ್ಟು ಮತ್ತೆ ಈ ಒಂದು ವಿಲ್ಲನ್ ಹತ್ರ ಫೈಟ್ ಗೆ ಇಳಿತಾನೆ. ಅವಾಗ ಅವನ್ಗೆ ಸಪೋರ್ಟ್ ಮಾಡ್ಬೇಕು ಅಂದ್ಬಿಟ್ಟು ಇವರಿಬ್ರು ಕೂಡ ಬರ್ತಾರೆ. ರೇವನ್ ಹಾಗೆ ಹರ್ಲಿ ಬಂದ್ಬಿಟ್ಟು ಇವ್ರು 3 ಜನ ಕೂಡ ಅಜ್ಗರ್ ಹತ್ರ ಹೊಡೆದಾಡಕ್ಕೆ ಶುರು ಮಾಡ್ತಾರೆ. ಆಗ ಸರಿಯಾದ ಸಮಯನ ಉಪಯೋಗಿಸ್ಕೊಂಡು ನಮ್ಮ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಆ ಒಂದು ಪೋರ್ಟಲ್ ಒಳಗಡೆ ಆ ಒಂದು ನಾಗಮಣಿ ಇರುತ್ತಲ್ಲ ಅದರ ಒಳಗಡೆ ನಮ್ಮ ಹೀರೋನ ಕೈ ಹಾಕ್ಬಿಟ್ಟು ಆ ಒಂದು ನಾಗಮಣಿನ ತೆಗೆದು ಬಿಡ್ತಾನೆ. ತೆಗ್ದಿದ ತಕ್ಷಣ ಅಲ್ಲೊಂದು ದೊಡ್ಡ ಬ್ಲಾಸ್ಟ್ ನಡೆಯುತ್ತೆ. ಹೀಗಾಗಿ ಅಜ್ಗರು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದೋಗ್ಬಿಡ್ತಾನೆ. ಮತ್ತೆ ಜನಗಳನ್ನ ಕೊಳ್ತಿದಂತ ಕ್ರಿಯೇಚರ್ ಗಳೆಲ್ಲ ಮತ್ತೆ ವಾಪಸ್ಸು ಅದೇ ಒಂದು ಪೋರ್ಟಲ್ ಒಳಗಡೆ ಹೋಗಿ ಲಾಕ್ ಆಗ್ಬಿಡುತ್ತೆ. ಹೀಗಾಗಿ ಇವರು ಅಜ್ಗರ್ ಇಂದ ತಮ್ಮ ಸಾಮ್ರಾಜ್ಯನ ಎಲ್ಲರನ್ನು ಕೂಡ ಕಾಪಾಡ್ಕೊಂಡ್ಬಿಡ್ತಾರೆ. ಮುಂದಿನ ಸೀನ್ ನಲ್ಲಿ ನಾವು ನೋಡ್ತೀವಿ ಈ ಉರುಕ್ನ ಸಾಮ್ರಾಜ್ಯದ ರಾಜ ತನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡ್ತಾ ಇರ್ತಾನೆ. ಯಾಕೆಂದ್ರೆ ನಮ್ಮ ಮಗ ಹೇಡಿ ಅಂತ ಇವ್ನು ಅನ್ಕೊಂಡಿರ್ತಾನೆ. ಆದ್ರೆ ಇವಾಗ ಇವನ್ ತೋರಿಸಿರೋ ಸಾಹಸದಿಂದ ಇವನಿಗೆ ರಾಜನ ಪಟ್ಟ ಕೊಡ್ತಾ ಇರ್ತಾರೆ. ಮತ್ತೆ ಬಟುಕ್ ಬಾಬಾ ಆ ಪಪ್ಪುನ ಬದುಕಿಸ್ತಾ ಇರ್ತಾನೆ. ಯಾಕೆಂದ್ರೆ ನಾಗ ಜನಾಂಗದವರು ಕೆಲವು ವಿಶೇಷ ಔಷಧಿ ಗುಣನೆಲ್ಲ ಕಂಡಿಡಿದಿರ್ತಾರೆ. ಮತ್ತೆ ಹಾಗೆ ನಾಗ ವಂಶದವರು ಏನಾದ್ರೂ ಈ ಒಂದು ಔಷಧಿಗೆ ಸಪೋರ್ಟ್ ಮಾಡಿದ್ರೆ ಆ ಒಂದು ಹೋಗಿರೋ ಜೀವ ಮತ್ತೆ ವಾಪಸ್ ಬರುತ್ತೆ ಅಂತ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ನಮ್ಮ ಹೀರೋ ಬೇರೆ ಯಾರು ಅಲ್ಲ, ಈ ನಾಗ ಜನಾಂಗದ ವಂಶದವನು ಅಂತ. ಹೀಗಾಗಿ ಅವನ ಬಲಗೈಯಲ್ಲಿ ಆ ಒಂದು ನೀಲಿ ಕಲರ್ ಬೆಳಕು ಯಾವಾಗ್ಲೂ ಕೂಡ ಹೊಳಿತಾ ಇರುತ್ತೆ. ಅದೇ ರೀತಿ ತನ್ನ ಪವರ್ ನ ಉಪಯೋಗಿಸ್ಬಿಟ್ಟು ಆ ಒಂದು ಪಪ್ಪುನು ಕೂಡ ಬದುಕಿಸ್ಬಿಡ್ತಾನೆ. ಬದುಕಿಸಿರೋದ್ರಿಂದ ಪಪ್ಪುನ ಬಾಡಿ ಒಳಗಡೆನು ಕೂಡ ಈ ನಾಗ ಜನಾಂಗದ ಪವರ್ ಸೇರ್ಕೊಂಡ್ಬಿಡುತ್ತೆ. ಹಾಗೆ ಸೀನ್ ಕಟ್ಟಾಗಿ ನಾವು ನೋಡ್ತೀವಿ ನಮ್ಮ ಹೀರೋಯಿನ್ಗೆ ನಮ್ಮ ಹೀರೋ ಮೇಲೆ ತುಂಬಾನೇ ಲವ್ ಆಗ್ಬಿಟ್ಟು ಅವರಿಬ್ರು ಕೂಡ ಇನ್ ಮುಂದೆ ಒಟ್ಟಿಗೆ ಜೀವನ ಕಳೆಯೋದಕ್ಕೆ ಶುರು ಮಾಡಿರ್ತಾರೆ ಲವ್ ಮಾಡ್ಕೊಂಡು. ಮತ್ತೆ ಮೂವಿಯ ಕೊನೆ ಸೀನ್ ಅಲ್ಲಿ ನಮ್ಗೆ ಹೇಳ್ತಾರೆ ಈ ಕಮಾಂಡರ್ ಹಾಗೆ ಜೆಂಡೋ ಇವರಿಬ್ರು ಇದ್ರಲ್ಲ, ಇವರಿಬ್ರು ಕೂಡ ಸತ್ತೋಗಿದ್ರಲ್ಲ, ಅವ್ರನ್ನು ಕೂಡ ಬದುಕಿಸಿರ್ತಾರೆ. ಮತ್ತೆ ಹಾಗೆ ಈ ಅಜ್ಗರ್ನ ಒಂದು ದೊಡ್ಡ ಜೈಲಲ್ಲಿ ಕೂಡಾಕ್ಬಿಟ್ಟಿರ್ತಾರೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಸೊ ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿನ ಡಿಸ್ಲೈಕ್ ಮಾಡಿ ಪರವಾಗಿಲ್ಲ. ಒಂದೇ ಸಲ ನಿಮ್ಗೆ ಇಷ್ಟ ಆಗುತ್ತಾರೆ ಇನ್ನೊಂದು ಮೂವಿ ತಗೊಂಡ್ಬರ್ತೀನಿ. ಅದಕ್ಕೋಸ್ಕರ ನೀವು ಮಾಡಬೇಕಾಗಿರೋದಿಷ್ಟೇ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದಂದೆ. ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರೋ ಮೂವಿಗಳನ್ನ ನೋಡ್ಬೇಕನ್ಸಿದ್ರೆ ನಮ್ಮ ಚಾನಲ್ ಒಂದ್ಸಲ ವಿಸಿಟ್ ಮಾಡಿ ನೋಡ್ರಪ್ಪ. ಸರಿ, ಮುಂದಿನ ವಿಡಿಯೋ ಜೊತೆ ನಿಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡೋಕೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್.